ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದಿನಕ್ಕೊಂದು ಎಲ್ಡರ್ ಡ್ರಿಂಕ್ ಸೀರೀಸಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಸಖತ್ ಟೇಸ್ಟಿ ಇರೋ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ನಾನು ಕಿಚನಲ್ಲಿ ಇವತ್ತು ಮಾವಿನ ಹಣ್ಣು ಮತ್ತು ಎಲ್ಡರ್ ಡ್ರಿಂಕ್ ಚಾಕ್ಲೇಟ್ ಇದೆ, ಇವೆರಡನ್ನೂ ಮಿಕ್ಸ್ ಮಾಡಿ ಹೆಲ್ತಿಯಾಗಿ ಕ್ರಂಚಿ ಬಾದಾಮಿ ಹಾಕಿ ಒಂದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಇದು ಇಡೀ ದಿನ ನಿಮಗೆ ಎನರ್ಜಿ ಕೊಡುತ್ತೆ. ಲೇಟ್ ಮಾಡೋದು ಬೇಡ, ಕಿಚನ್ಗೆ ಹೋಗೋಣ ಬನ್ನಿ. ಈಗ ನೋಡಿ, ನಾನು ಇಲ್ಲೊಂದು ಮಾವಿನ ಹಣ್ಣು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಾಕ್ಸ್ ಟೈಪು ಕಟ್ ಮಾಡೋದಂದರೆ ತುಂಬಾ ಇಷ್ಟ ನನಗೆ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಕಾಲು ಬೌಲ್ ಆಗೋಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡೈರಿ ಮಿಲ್ಕು, ಮಾವಿನ ಹಣ್ಣು ಮತ್ತು ಬಾದಾಮಿನ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು ಲೋಟ ಹಾಲು, ತುಪ್ಪ, ಸಕ್ಕರೆ ತೊಗೊಂಡಿದ್ದೀನಿ. ಈಗ ಒಂದು ಜಾರನ್ನ ಇಟ್ಕೊಂಡು ಹೆಚ್ಚಿಟ್ಕೊಂಡಿರೋ ಮಾವಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಮತ್ತು ಡೈರಿ ಮಿಲ್ಕು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ನಿಮಗೆ ಸಕ್ಕರೆ ಬೇಕಾದರೆ ಟೇಸ್ಟ್ಗೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಚಾಕ್ಲೇಟ್ ಹಾಕಿರ್ತೀವಲ್ಲ, ಸ್ವೀಟ್ ಏನು ಬೇಕಾಗಿರಲ್ಲ. ಎಲ್ಲ ಹಾಕಿದ್ದಾಯ್ತು, ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಈಗ ಇನ್ನೂ ಮಿಗಿಲಿಟ್ಕೊಂಡಿರೋ ಹಾಲನ್ನ ಫುಲ್ಲು ಹಾಕ್ಕೊಂಡು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ, ಈ ರೀತಿ ಸ್ಮೂತಾಗಿ ಆಗಬೇಕು, ಆ ಲೆವೆಲಿಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಗ್ಲಾಸ್ನ ಇಟ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಚಾಕ್ಲೇಟ್ನ ಮತ್ತು ಬಾದಾಮಿನ ಉದುರಿಸ್ಕೊಂಡ್ಬಿಟ್ರೆ ಈ ಡ್ರಿಂಕ್ ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಈ ಮಿಲ್ಕ್ ಶೇಕು ಬರೀ ಟೇಸ್ಟಿ ಮಾತ್ರ ಅಲ್ಲ, ಸಖತ್ ಹೆಲ್ದಿ ಕೂಡ. ಇದರಲ್ಲಿರೋ ಮಾವಿನ ಹಣ್ಣು ನಮಗೆ ವಿಟಮಿನ್ ಡಿ ಕೊಡುತ್ತೆ. ಇನ್ನು ನಾವು ಹಾಕಿರೋ 3 ಬಾದಾಮಿ ಮಕ್ಕಳು ಮೆದುಳಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಮಕ್ಕಳು ಹಾಲು ಕುಡಿಯೋಲ್ಲ ಅಂತ ಹಠ ಮಾಡಿದ್ರೆ ಈ ಥರ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಿಕೊಡ್ರಿ, ಖುಷಿಯಾಗಿ ಕುಡಿತಾರೆ. ದೊಡ್ಡವ್ರಿಗಂತೂ ಇದು ದಿನಪೂರ್ತಿ ಎನರ್ಜೆಟಿಕ್ ಆಗಿರೋ ಇದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.